ಇವತ್ತು ನಾವು ಮುಧೋಳ ತಾಲೂಕಿನ ಹಲಗಲಿ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ಮಠಪತಿ ಸರ್ ಇದ್ದಾರೆ. ಸರ್ ನಮಸ್ಕಾರ ರೀ. ನಮಸ್ಕಾರ. ಇವತ್ತು ಹಲಗಲಿ ಒಳಗೆ ನಾವು ಏನು ಒಂದು ಕಬ್ಬಿನ ಬೆಳೆಗೆ ನಮ್ಮ ಹ್ಯಾಪಿ ಹೆಲ್ತ್ ಇಂಡಿಯಾದ ಕಾರ್ಬನ್ ಗೋಲ್ಡು, ಕ್ರಾಪ್ ಮಾಸ್ಟ್ರು, ಗ್ರೋಮ್ ಅವರು, ಸಾಯಿಲ್ ಹೆಲ್ತ್ ಮತ್ತು ವಿಸ್ತಾರ್ 80 ಉತ್ಪನ್ನಗಳನ್ನು ಕೊಟ್ಟಿದ್ದೀವಿ. ಕೇವಲ 2.5 ತಿಂಗಳೊಳಗೆ 4-5 ಗಣಿಕೆಗಳು, ಕಬ್ಬಿನ ಗಳಿಕೆಗಳನ್ನ ನಾವು ನೋಡಿದ್ವಿ. ಅದ ಹೊಲದಾಗ ನಾವು ಇವತ್ತು ಬಂದೀವಿ. ಹೆಚ್ಚು ಕಡಿಮೆ 5.5 ತಿಂಗಳ ಆತ್ರ ಸಂಬಳ, 5.5 ತಿಂಗಳದ ಕಬ್ಬು ಆಗೈತಿ ಇದು. ಈ ಒಂದು ಹೊಲದಾಗ ನಾವು ಬಂದಂಥ ಸಂದರ್ಭದಾಗ ನೀವು ನೋಡ್ಬೋದು ಕಬ್ಬಿನ ಎಲೆಗಳು ಯಾವ ರೀತಿ ಸ್ಟ್ರೇಟ್ ಆಗಿ ನಿಂತಾವ, ಸ್ಟ್ರೆಂತ್ ನಿಂತಾವ, ಕಲರ್ ರಿಚ್. ಸಂಜಯ್ ಸರ್ ರಿಕ್ವೆಸ್ಟ್ ಮಾಡ್ತೀನಿ, ನಮ್ಮ ಎಲೆಯ ಒಂದು ಪ್ರಕಾರ ಬಣ್ಣ ಮತ್ತು ಅದರ ಒಂದು ಸ್ಟ್ರಿಪ್ನೆಸ್, ಸ್ಟ್ರೆಂತ್, ಗಡಸ್ತನ, ಇಷ್ಟು ಸೈಜ್ ಮತ್ತು ನೋಡ್ಬೋದು. ನಾವು ಹಿಂಗೆ ಮಡಿಚಿಬಿಟ್ರು ಎಲೆ ಯಾವ ಬಾಗಂಗಿಲ್ಲ. ನಮ್ಮ ಔಷಧ ಕೊಟ್ಟಿದ್ದ ಎಲೆಗಳು ಯಾವ ಬಾಗಂಗಿಲ್ಲ. ಸಂಬಳ ನಿಮಗೆ ಏನು ಅನ್ಸಾದ ನಮ್ಮ ಔಷಧ ಕೊಟ್ಟಿದ್ದು ಈಗಾಗಲೇ? ಮತ್ತೆ ಒಳ್ಳೆ ಪರಕ್ ಆಗೈತ್ರಿ ನಮ್ಗೆ. ಎಷ್ಟು ಪರಕ್ ಅನ್ಸೈತ್ರಿ? ಪಸಂದ್ ಪರಕ್ ರೀ. ಗಣಿಕಿದು ಸೈಜ್, ಕಲರ್ ರೀ ಐತಲ್ರಿ. ಗಣಿಕಿನೂ ಐತಿ, ದಿಪ್ಪುನು ಐತಿ. ದಿಪ್ಪುನು ಐತ್ರಿ. ದಿಪ್ಪ ಐತ್ರಿ. 9-10 ಗಣಿಕೆ ಐತ್ರಿ. 9-10 ಗಣಿಕೆ ಐತ್ರಿ. ಮತ್ತು ನಿಮಗೆ ಮಣ್ಣು ಆದಷ್ಟು ಮೆತ್ತಗ ಆಗೈತ್ರಲ್ಲ? ಇದು ಆಗೈತ್ರಿ. ಮಂದಿ ಏನಂದ್ರಿ ಭಾಳ ಮೆತ್ತಗ ಆಗಿದ್ದಕ್ಕೆ? ಮಂದಿ ಅಂದಾರ್ರಿ ಮೆತ್ತಗ ಭಾಳ ಆಗ್ಬಾರ್ದು ಅಂದ್ರು. ಭಾಳ ಮೆತ್ತಗ ಆಗ್ಬಾರ್ದು ಅಂದ್ರಿ. ನೋಡ್ರಿ, ಅಲ್ಪ ಜ್ಞಾನ ಇರೋರು ಹೇಳ್ತಾರ ಮಣ್ಣು ಮೆತ್ತಗ ಆಗ್ಬಾರ್ದು ಅಂತೇಳಿ. ಮಣ್ಣು ಮೆತ್ತಗ ಆಗಲಿಲ್ಲ ಅಂದ್ರೆ ಬೆಳಿಲಿಕ್ಕೆ ಪೂರಕವಾದ ಒಂದು ವಾತಾವರಣ ನಿರ್ಮಾಣ ಆಗೋದಿಲ್ಲ. ನಮ್ಮ ಮಣ್ಣು ಎಷ್ಟು ಮೆದು ಆಗೈತೆ ಅಂದ್ರೆ ನಾವು ಕೊಟ್ಟದ ಔಷಧಿಯಿಂದ ಇಷ್ಟು ಮೆದು ಆಗಿದ್ರಿಂದನೇ ನೀವು ಈ ಕಲರ್ ನೋಡ್ಬೋದು. ಎಲ್ಲ ಕಡೆ ನೀವು ಸ್ವಲ್ಪ ತಿರುಗಿಸಿ ನೋಡ್ಬೋದು. ಜೊತೆಗೆ ಸಾಮ್ಗಳ ಕರ್ಕೊಂಡು ನಾನು ಸಾಮ್ಗಳ ಈ ಕಡೆ ಬರ್ರಿ. ಇಲ್ಲಿ ನೋಡ್ರಿ ಗಣಿಕೆ ಅನ್ನಿಸ್ಬೋದು. ನಾವು ಕೊಡ್ರಿ ಇಲ್ಲಿ ನೋಡ್ಬೋದು ರೀ ಗಣಿಕೆ ಎಷ್ಟಾಗ್ಯಾವತ್ತ. ಇಲ್ಲಿಂದ 1, 2, 3, 4, 5, 6, 7, 8, 9, 10, 11 ಮಟ್ಟ ಇಲ್ಲಿ ಗಣಿಕೆಗ್ಯಾವ. ಇಲ್ಲಿ ಕಬ್ಬಿನ ಪ್ರಕಾರತೆ ನೋಡ್ಬೋದು. ಸ್ವಲ್ಪ ಮುಂದೆ ಬರ್ರಿ ಸಂಜಯ್ ಸರ್. ನೋಡ್ರಿ ಗಣಿಕೆಗಳು 1, 2, 3, 4, 5, 6, 7, 8, 9, 10, 11 ಗಣಿಕೆ ಅದಾವ ರೀ. ಮತ್ತು ಗಣಿಕೆ ಎಷ್ಟು ದಪ್ಪ ಅದಾವ ಅನ್ನೋದು ನೋಡ್ಬೋದು ನೀವು. ಇಲ್ಲಿ ನೋಡ್ರಿ ಗಣಿಕೆ ಎಷ್ಟು ದಪ್ಪ ಅದಾವ ಅಂತೇಳಿ ನೀವು ನೋಡ್ಬೋದು. ರೈಟ್, ಇಷ್ಟು ಗಣಿಕೆ ದಪ್ಪ ಗಣಿಕೆ ಅದಾವೆ. ಹೌದ್ರಿ, ಇಷ್ಟು ಗಣಿಕೆ ದಪ್ಪ ಅದಾವ. ಎಲ್ಲ ಕಬ್ಬುಗಳು ಎಲ್ಲೇ ಒಂದು ಕಬ್ಬುಗಳಲ್ಲ. ಇಂಥ ಒಂದು ಬೆಳೆನ ನಾವು ಹ್ಯಾಪಿ ಹೆಲ್ತ್ ಇಂಡಿಯಾದ ಎಂಥ ಉತ್ಪನ್ನ ಅದಾವ ಅಂದ್ರೆ ನಾನು ಹೇಳೋದಿಷ್ಟ. ಒಂದ್ಸಲ ನೀವು ಮಾಡಿರಿ ರೈತರು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಇದೇ ಪ್ರಕಾರದ ಇದೇ ಪ್ರಮಾಣದ ಇದೇ ಪ್ರಕಾರತೆ ಒಳಗೆ ರಿಸಲ್ಟ್ ಅಂತ ತೊಗೋಬೋದು. ಸಂಜಯ್ ಸರ್ ಒಂದು 2 ಮಾತು ನೀವು ಹೇಳ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಈಗ ನಮ್ಮ ಜೊತೆ ಸಂಜಯ್ ಸಿಂಗ್ ರಜಪೂತ್ ಸರ್ ಇದ್ದಾರೆ. ಈ ಒಂದು ಹೊಲದ ಗುರುಗಳು ಇದಕ್ಕೆ ನಾವು ಗೊಬ್ಬರ ಕೊಟ್ಟಿವಲ್ಲ, ಇದು ಕೊಟ್ಟಾಗ ನೀವು ಸರ್ಕಾರಿ ಗೊಬ್ಬರ ಹಾಕಿಕ್ಕಿಂತ ಮುಂಚೆನೇ ನಾವು ಆರ್ಗ್ಯಾನಿಕ್ ಗೊಬ್ಬರ ಕೊಟ್ಟಿದ್ರಿ. ಬೆಳೆ ಚಲೋ ಬಂತಲ್ಲ, ಅದಕ್ಕೆ ಈಗ ನೀವು ಸರ್ಕಾರಿ ಗೊಬ್ಬರ ಈಗ ಕೊಟ್ಟಿರಿ. ಈಗ ಒಂದು ಡೋಸ್ ಕೊಟ್ಟಿರಿ. ನಾವು ಹಚ್ಚು ಮುಂದನೂ ಹೋಗುದಿಲ್ಲ ಅದನ್ನ ಗೊಬ್ಬರ. ಇದು ಜಗದೀಶ್ ಯಡಳ್ಳಿ ಅವ್ರ ತೋಟ ಹೌದಲ್ರಿ? ನೀವ ಮಾಡ್ಕೊಂತ ಬಂದಿರಿ. ಭಾಳ ವರ್ಷದಿಂದ ಮಾಡಿರಿ. ಈಗ 4-5 ವರ್ಷ. 5 ವರ್ಷನಾಗ ಈ ತರ ಬೆಳಿ ಬಂದದ್ದು ನಿಮ್ಗೆ ಏನಾರ ಅನ್ಸೈತ್ರಿ? ಯಾವಾಗಾದ್ರೆ ಈ ಸರ್ಲಿ ಬ್ಯಾರೆ ಅನ್ಸೈತ್ರಿ. ಬೆಳಿ ಒಳಗೂ ಬದಲಾವಣೆ ಕಂಡೈತಿ ನಿಮಗೆ ಇದ್ರೊಳಗ ನೋಡಕ್ಕ. ರೈಟ್ ಸಂಜಯ್ ಸರ್, ನಿಮಗೇನು ಅನ್ಸೈತಿ ಇಂಥ ಇಷ್ಟು ಸ್ಟ್ರೆಂತ್, ಸ್ಟ್ರಿಪ್ನೆಸ್, ಸೈಜ್, ಹೈಟ್? ಸರ್, ಆರ್ಗ್ಯಾನಿಕ್ ಮ್ಯಾಟ್ರಸ್ ಇವತ್ತು ಭೂಮಿ ಒಳಗೆ ಇಲ್ಲಾಗೈತಿ. ಅದಕ್ಕೆ ಆರ್ಗ್ಯಾನಿಕ್ ಹೆಲ್ತ್ ಹ್ಯಾಪಿ ಹೆಲ್ತ್ ಇಂಡಿಯಾದಿಂತ ಆರ್ಗ್ಯಾನಿಕ್ ಗೊಬ್ಬರ ನಾವು ಉಪಯೋಗ ಮಾಡೋದ್ರಿಂದ ಹೆಚ್ಚಿನ ಇಳುವರಿ ಪಡಿಬೋದು. ಮತ್ತು ಸರ್ಕಾರಿ ಗೊಬ್ಬರನ ಜಾಸ್ತಿ ಉಪಯೋಗ ಮಾಡೋದ್ರಿಂದ ಬೆಳೆ ಬರುತ್ತಾ ಅಂತೇಳಿ ನಾವು ಅನ್ಕೊಂಡಿದ್ದಿಲ್ಲ, ತಪ್ಪದು. ಸರ್ಕಾರಿ ಗೊಬ್ಬರ ಜೊತೆಗೂ ಆರ್ಗ್ಯಾನಿಕ್ ಮ್ಯಾಟ್ರಸ್ ಇರಬೇಕು ಭೂಮಿ ಒಳಗೆ. ಮತ್ತು ನಾವು ಆರ್ಗ್ಯಾನಿಕ್ ಮ್ಯಾಟ್ರಸ್ ಬೇಕು ಅಂದಾಗ ನಾವು ದನಗಳನ್ನ ಕಟ್ಟಬೇಕು. ಜವಾರಿ ಆಕಳದ ಹೆಂಡಿ, ಸಗಣಿ, ಗೊಬ್ಬರ, ಔಷಧಿ ಎಲ್ಲ ನಾವು ಭೂಮಿ ಒಳಗೆ ಹಾಕ್ಬೇಕು. ಹಂಗಾರೆ ನಾವು ದನಗಳನ್ನ ನಾವು ಸಾಕ್ತಾ ಇಲ್ಲ ಇವತ್ತು ನಾವು. ಹೀಗಾಗಿ ಆರ್ಗ್ಯಾನಿಕ್ ಮ್ಯಾಟ್ರಸ್ ಸಿಗ್ತಾ ಇಲ್ಲ. ನಾವು ಆರ್ಗ್ಯಾನಿಕ್ ಮ್ಯಾಟ್ರಸ್ ಬೇಕು ಅಂದಾಗ ನಾವು ಆಟೋಮೆಟಿಕ್ಕಾಗಿ ಹ್ಯಾಪಿ ಹೆಲ್ತ್ ಇಂಡಿಯಾದಿಂದ ಪ್ರಾಡಕ್ಟ್ಗಳನ್ನು ತೊಗೊಂಡ್ರಾಗ ಹೆಚ್ಚಿನ ಇಳುವರಿ ಪಡೆದು ನಾವು ಕಂಡಿದ್ದೀವಿ. ಇವತ್ತು ಹೆಚ್ಚಿನ ಇಳುವರಿ ಪಡೆದಿದ್ದೀವಿ ಅನ್ನೋದಕ್ಕೆ ಹೇಳೋದಕ್ಕೆ ನಾವು ಉದಾಹರಣೆ ಆಗಿದ್ದೀವಿ. ಈಗ ನಾವು ಜಾಸ್ತಿ ಜನ ಆರ್ಗ್ಯಾನಿಕ್ ಮ್ಯಾಟ್ರಸ್ ಬೇಕು ಅಂದ್ರೆ ಹ್ಯಾಪಿ ಹೆಲ್ತ್ ಇಂಡಿಯಾನ ನೀವು ಪ್ರಾಡಕ್ಟ್ಗಳನ್ನ ಉಪಯೋಗಿಸ್ರಿ. ಆಮೇಲೆ ಹೆಚ್ಚಿನ ಇಳುವರಿ ಆಟೋಮೆಟಿಕ್ಕಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಹೇಳೋಕೆ ಇಷ್ಟಪಡ್ತೀವಿ. ಎಸ್, ಥ್ಯಾಂಕ್ ಯು ಸಂಜಯ್ ಸರ್. ಆ್ಯಕ್ಚುಲಿ ನಿನ್ನೆ ನಾವು ಮಂಟ್ರೊಳಗೆ ಒಂದು ಹೊಲ ನೋಡತ್ತಿದ್ದೀವಿ. ಅದು ಟಮ್ಮರ್ ಹೊಡೆದು ಎಲ್ಲ ಸುಟ್ಟು ಹೋದಂಥ ಕಬ್ಬ ವಾಪಸ್ ಆ ಎಲ್ಲ ಸುಟ್ಟು ಹೋದಂಥದ್ದು ಎಲ್ಲೆಲ್ಲೋ ಒಂದೊಂದು ಮರಿ ಇದ್ದಂಥದ್ದು ಇವತ್ತು ಎಷ್ಟು ಪ್ರಕಾರ ಐತೆ ಅದರದ್ದು ವಿಡಿಯೋ ನಾವು ತೋರಿಸಿದ್ದೀವಿ. ಕಳೆನಾಶಕಗಳನ್ನ ನಾವು ಬಳಸೋದು ದುಷ್ಪರಿಣಾಮಗಳಿಂದ ಕಬ್ಬನ್ನು ನಾವು ಕಳ್ಕೊಂಡಿದ್ದಂಥ ಕಬ್ಬನ್ನ ನಾವು ಇವತ್ತು ಒಳ್ಳೆ ರಿಕವರಿ ಮಾಡಿಕೊಟ್ಟಿದ್ದೀವಿ ರೈತರಿಗೆ. ಮಂಟೂರು ರೈಟ್ ಸರ್, ಥ್ಯಾಂಕ್ ಯು ಸರ್. ಅದ್ರದ್ದು ವಿಡಿಯೋನ ನಾವು 2 ದಿನದಲ್ಲಿ ಅದನ್ನು ನಾವು ನಿಮಗೆ ವಿಡಿಯೋ ಶೇರ್ ಮಾಡ್ತೀವಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್. ಸ್ನೇಹಿತರು ನೋಡ್ಬೋದು ಕಬ್ಬಿನ ಗಣಿಕೆಗಳು ಎಷ್ಟು ಪ್ರಕಾರವಾಗಿದ್ದಾವ, ಎಷ್ಟೊಂದು ಚೆನ್ನಾಗಿ ಕಬ್ಬು ಬರ್ತಾ ಇದೆ, ಇಷ್ಟೊಂದು ಪ್ರಕಾರ ಗುಣಮಟ್ಟದ ಕಬ್ಬು ಬರಾಕತ್ತೈತಿ. ಇದು ನಮ್ಮ
ಹಲಗಲಿ ಮುಧೋಳ ತಾಲೂಕಿನ ಹಲಗಲಿ ಗ್ರಾಮದೊಳಗೆ ಬೆಳೆದಂಥ ಬೆಳೆ ಕಬ್ಬಿನ ಒಂದು ಕಲರ್ ನೀವು ನೋಡಿದ್ರಿ, ಸೈಜ್ ನೋಡಿದ್ರಿ ಅಂದ್ರೆ ಎಷ್ಟು ಪಿಂಡ್ ಐತೆ ಅನ್ನೋದು ನೋಡ್ಬೋದು ನೀವು. ನನ್ನ ಕೈದ ಎಷ್ಟು ಅಂತರ ಐತೆ ಅನ್ನೋದು ನೋಡ್ಬೋದು ನೀವು. ರೈಟ್, ಇಷ್ಟೊಂದು ದಪ್ಪದ ಕಬ್ಬ ನೋಡಿದ್ರೆ ನಿಮ್ಗೆ ಅರ್ಥ ಆಕತಿ. ರೈಟ್, ಇದು ಕಬ್ಬಿನ ಪ್ರಖರತೆಯನ್ನು ತೋರಿಸುವಂಥ ಪ್ರಯತ್ನ ಸ್ನೇಹಿತರೆ. ಇಂಥ ಒಂದು ಈ ರೈತರೇನು ಈಗ ನಮ್ಮ ಔಷಧ ಹಾಕಿದಂಥ ರೈತರು ಅವ್ರಿಗೇನು ರೊಕ್ಕ ಹೆಚ್ಚಾಗಿದ್ದಿಲ್ಲ, ಆದ್ರೆ ಒಂದು ಸಲ ಪ್ರಯತ್ನ ಮಾಡಿದ್ರು. ಅವ್ರು 3 ಎಕರೆ ಕೆಲಸ 3 ಎಕರೆಗೆ ಹಾಕಿದ ಮೇಲೆ 3 ಎಕರೆದಾಗ ಕಬ್ಬು ಹಿಂಗೆ ಇಷ್ಟ ಪ್ರಮಾಣದಾಗ ಐತ್ರಿ ಅನ್ನೋರು. ತಾವು ಇಲ್ಲಿ ಅವ್ರಿ ಮಗಲ್ ಹೊಲ್ದವ್ರು ಏನು ಅನ್ಸೈತ್ರಿ ಈ ಹೊಲ ನೋಡಿದ್ರಿ? ಒಳ್ಳೆ ಬೆಳೆ ಬಂದದ್ರಿ, ಚಲೋ ಬಂದೈತಲ್ರಿ? ಚಲೋ ಮಾತ್ರ. ಕಬ್ಬ ಗಣಿಕಿ ಬಿರ್ಸ ಎಲ್ಲ ಚಲೋ ಅನ್ಸೈತಿಲ್ರಿ? ಪೆಂಡು ಚಲೋ ಐತ್ರಿ, ಪಿಂಡು ಚಲೋ ಐತಿ. ಕಲರ್, ಸೈಜ್, ಎಲಿ ಪ್ರಮಾಣ, ಎಲಿ ಸ್ಟ್ರೆಂತ್ ಎಲ್ಲಿ ಸೈಜ್ ನೋಡ್ರಿ 4 ಸೈಜ್ ಫುಲ್ ಇಂಬೈತ್ರಿ. ಇಂಬೈತಲ್ರಿ? ಇಂಬೈತಿ, ಎಲಿ ಸೈಜ್ ಇಂಬೈತಿ. ಎಲ್ಲ ರೈತರು ಮಾಡ್ಬೋದು. ಮಾಡ್ಬೋದು. ಓಕೆ. ನಿಮ್ಮ ಹೊಲ್ದಾಗ ಏನೈತ್ರಿ? ಅಲ್ಲಿ ಕಬ್ಬ ಐತಿ. ಎಷ್ಟು ತಿಂಗಳೈತ್ರಿ ನಿಮ್ಮ ಕಬ್ಬು? ಕಬ್ಬ ಅದು ಇದಕ್ಕೆ ಹಿಕ್ಕಟ್ ಐತ್ರಿ, ಅದು ಇದಕ್ಕೆ ಹಿಕ್ಕಟ್. ರೈಟ್ ಸರ್, ಮುಂದಿನ ವರ್ಷ ನೀವು ಇದನ್ನ ಪ್ರಯತ್ನ ಮಾಡ್ರಿ. ಇಷ್ಟೊಂದು ಭೂಮಿ ಉಳಿಸುವಂಥ ಪ್ರಯತ್ನ ಜೊತೆಗೆ ಇಷ್ಟೊಂದು ಒಳ್ಳೆ ಪ್ರಮಾಣದೊಳಗೆ ರಿಸಲ್ಟ್ ಬರ್ತಾ ಇದಾವ. 1 2 3 4 5 6 7 8 9 10 11 ಗಣಿಕೆ ಮಟನ್ ಅದಾವೆ, ಎಲ್ಲ ಹೆಚ್ಚು ಕಡಿಮೆ. ರೈಟ್, ಥ್ಯಾಂಕ್ ಯು ಸೋ ಮಚ್ ಸ್ವಾಮಿಗಳ. ಸಂಜಯ್ ಸರ್, ತಮ್ಮ ಹೆಸರು ರೀ? ಸೋಮಪ್ಪರ. ನಮಸ್ಕಾರ ರೀ, ಧನ್ಯವಾದ. ಒಳ್ಳೆ ಅಭಿಪ್ರಾಯ ಕೊಟ್ರಿ. ಇದೇ ರೀತಿ ಮಣ್ಣು ಮತ್ತು